हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं। श्रीशापाहि अनन्तकोटिब्रह्माण्डनायकायं पुतु ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ವರದರು ಎಂದರೆ ಸಾತ್ವಿಕರು, ಜೀವರು. ವರದರು 10 ಇರುವುದರಿಂದ ಅನಂತ ಸಂಖ್ಯೆ ಎಂದರೆ ಭಿನ್ನ ಜೀವಗಣ ಹರೇರನುಚರಾಹ ಎಂಬುದು ನೀಚೋಚ್ಚ ಭಾವಂ ಗತಃ. ಪಂಚಭೇದ ತಾರತಮ್ಯವನ್ನು ಯಾವ ಜೀವರುಗಳಲ್ಲಿ ಇದೆ ಅದನ್ನು ತಿಳಿದುಕೊಂಡಾಗ ಭಗವಂತನ ಅನುಗ್ರಹವಾಗುವುದು ಎಂಬ ಮೂಲಭೂತ ವೇದಾಂತ ಪ್ರಮೇಯವನ್ನು ಶ್ರೀ ಪುರಂದರದಾಸರು 10 ಜನ ಬರೆದರು ಎಂದು ತೋರಿಸುವುದರಿಂದ ನಮಗೆ ಅನುಗ್ರಹಿಸುತ್ತಿದ್ದಾರೆ. ಜೀವೇಶ್ವರ ವಿಧಾ ಚೈವ ಜಡೇಶ್ವರ ವಿಧಾ ತಥಾ ಜೀವಭೇದೋ ಮಿತಶ್ಚೈವ ಜಡ ಜೀವ ವಿಧಾ ತಥಾ ಮಿತಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕಃ. ಪ್ರಪಂಚ ಅಂದರೆ 5 ವಿಧವಾದ ಭೇದವಿರುವುದು. ಪ್ರಪಂಚದಲ್ಲಿ ನಾವು ನೋಡತಕ್ಕಂಥದ್ದು ಕೇವಲ 5 ಪದಾರ್ಥ ಮತ್ತು 3 ಭೇದ. ಅಂದರೆ 3 ಪದಾರ್ಥ 5 ಭೇದ. 5 ಪದಾರ್ಥ ಅಂದರೆ ಪಂಚಭೂತಗಳಿಂದ ಪ್ರಪಂಚವಾಗಿರುವುದು. 5 ನಮಗೆ ಕಾಣತಕ್ಕಂಥದ್ದು ಕೇವಲ ಜಡರೂಪವಾಗಿ. ಆದರೆ ಅದರ ಅಭಿಮಾನಿ ದೇವತೆಗಳಿರ್ತಕ್ಕಂಥದ್ದು ಜೀವರುಗಳು, ದೇವತೆಗಳು. ಆದ್ದರಿಂದ ಜೀವರು, ಜಡ ಮತ್ತು ಈಶ್ವರ ಎಂಬುದು 3 ಪದಾರ್ಥಗಳು, ವ್ಯಕ್ತಿಗಳು ಅಂತ ನಾವು ತಿಳಿದಾಗ 3ರಿಂದ ನಾವು 5 ಭೇದವನ್ನು ತಿಳಿಯಬಹುದು. ಜೀವ ಈಶ್ವರನಿಗೆ ಭೇದವಿದೆ, ಜಡ ಈಶ್ವರನಿಗೆ ಭೇದವಿದೆ, ಜೀವರಲ್ಲಿ ಭೇದವಿದೆ, ಜಡ ಜೀವದಲ್ಲೂ ಭೇದವಿದೆ. ಹೀಗೆ ಪ್ರಪಂಚ ಅಂದರೆ ಪಂಚಭೇದಕಃ. ಸೋಯಂ ಸಚ್ಚ ಹಿ ಅನಾದಿಶ್ಯ ಸ್ಯಾದಿಶ್ಚೇನ್ನ ಶಮಾಪ್ನುಯಾತ್ ನ ಚ ನಾಶಂ ಪ್ರಯಾಚ್ಯೇಷ ನ ಚ ಹಸೌ ಭ್ರಾಂತಿ ಕಲ್ಪಿತ. ಈ 5 ಸಹ ಅನಾದಿಯಾಗಿರತಕ್ಕಂಥದ್ದು ಎಂದೂ ನಾಶವಾಗುವುದಿಲ್ಲ. ಇದನ್ನು ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವ ನಿರ್ಣಯ ಎಂಬ ಗ್ರಂಥದಿಂದ ಪಂಚಭೇದ ತಾರತಮ್ಯವನ್ನು ತಿಳಿಸಲು ಸುಗವೇ ಒಂದು ಗ್ರಂಥವನ್ನು ಮಾಡಿದ ವಿಶೇಷ ಒಂದು ಕೃತಿ ಅಂದರೆ ವಿಷ್ಣು ತತ್ವ ನಿರ್ಣಯ. ಹರಿ ಸರ್ವೋತ್ತಮತ್ವಜ್ಞಾನ ಮತ್ತು ಪಂಚಭೇದ ತಾರತಮ್ಯವನ್ನು ಬೋಧಿಸಲಕ್ಕೋಸ್ಕರವಾಗಿಯೇ ವಿಷ್ಣು ತತ್ವ ನಿರ್ಣಯ ಎಂಬುದಾಗಿ ಗ್ರಂಥದ ನಾಮಧೇಯವನ್ನಿಟ್ಟಿದ್ದಾರೆ. ಇಲ್ಲಿ ಜೀವರ ಪ್ರಕರಣಕ್ಕೆ ಅನುಕೂಲವಾಗಿರತಕ್ಕಂಥ ವಾಕ್ಯ ಪ್ರಥಮ ಪರಿಚ್ಛೇದದಲ್ಲಿ ಶರೀರಂ ಸುಖ ದುಃಖ ಜಾಯತನಂ
ದುಃಖಸ್ಯಾಪಿ ಆಯತನಂ ಶರೀರಂ ದುಃಖಸ್ಯಾಪಿ ಆಯತನಂ ಶರೀರಂ ಅಚೇತನಂ ಪ್ರಾಕೃತಮೇತದಾಹು ಭೋಕ್ತಾ ತಯೋಶ್ಚ ಚೇತನಕಃ ಶರೀರಿ ಇತಿ ಚ ಭಾರತೆ ಜೀವಾಪೇತಂ ವಾ ಕಿಲ ಇದಂ ಮ್ರಿಯತೆ ನ ಜೀವಂ ಮ್ರಿಯತೆ ಇತ್ಯತ್ರಾಪಿ ಜೀವಶಬ್ದಃ ಪರೇಃ ನಹಿ ಸಂಸಾರಿಣೋ ಮುಖ್ಯತಃ ಪ್ರಾಣಾಧಾರಕತ್ವಂ ಯುಜ್ಯತೆ ಬ್ರಹ್ಮಣಃ ತ್ಯಕ್ತದೇಹಸ್ಸು ಮೃತ ಇತಿ ಉಚ್ಯತೆ ನರ ಇತಿ ಚ ಎಂಬುದು ಒಂದು ಸುಂದರವಾದ ವಾಕ್ಯ. ಮಹಾಭಾರತದಿಂದ ಉದಾಹರಿಸಿರ್ತಕ್ಕಂಥ ವಾಕ್ಯ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ವಾಕ್ಯದಿಂದ ಭೇದವನ್ನು ನಾವು ತಿಳಿಯಬೇಕು ಮತ್ತು ಭೇದ ತಿಳಿಯುವಾಗ ವೇದ ಮತ್ತು ಶ್ರುತಿ ಪುರಾಣಗಳಲ್ಲಿ ಜೀವ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಜೀವ ಶಬ್ದ ಎಂಬುದಕ್ಕೊಂದು ಮೂಲಭೂತವಾಗಿ ಎಲ್ಲ ಶಬ್ದವೂ ಪರಮಾತ್ಮವಾಚಕವಾದ್ದರಿಂದ ಜೀವ ಶಬ್ದವು ಪರಮಾತ್ಮವಾಚಕವೇ. ಹಾಗಾದರೆ ನಾವು ಜೀವನಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಎಂದರೆ, ಭಗವಂತನಲ್ಲಿಯೇ ಎಲ್ಲ ಪದಾರ್ಥ, ಎಲ್ಲ ವಸ್ತು, ಎಲ್ಲ ಶಬ್ದ, ಎಲ್ಲ ಗುಣವೂ ಅತೀ ಮುಖ್ಯತಮವಾಗಿ ಬಳಕೆಯಾಗುವುದು, ಇರುವುದು. ಎಲ್ಲ ಗುಣಕ್ಕೂ ಆಧಾರ ಭಗವಂತನೇ, ಆದ್ದರಿಂದ ಎಲ್ಲದಕ್ಕೂ ವಾಚ್ಯ ಭಗವಂತನೇ, ಎಲ್ಲ ಶಬ್ದಗಳಿಗೂ ವಾಚ್ಯ ಭಗವಂತನೇ. ಹಾಗೆಯೇ ಜೀವ ಎಂಬತಕ್ಕಂಥದ್ದು ಹೇಗೆ ಹೇಳುವುದು ಅಂದರೆ, ಅಮುಖ್ಯದಿಂದ ಜೀವನನ್ನು ತಿಳಿಯಬೇಕು. ಏಕೆಂದರೆ ಒಂದೇ ಶಬ್ದಕ್ಕೆ ನಾನಾರ್ಥಗಳು ಗೋಚರಿಸಿರುತ್ತದೆ. ಆ ನಾನಾರ್ಥಗಳು ಯಾತಕ್ಕೋಸ್ಕರವಾಗಿದೆ ಅಂದರೆ ವ್ಯವಹಾರಕ್ಕೋಸ್ಕರವಾಗಿ ಇದೆ. ಅಂದರೆ ವಾಸ್ತವವಾಗಿ ಎಲ್ಲ ಶಬ್ದವು ಮುಖ್ಯವಾಗಿ ಭಗವಂತನೇ ತಿಳಿಸುವುದು. ಹಾಗಾದರೆ ಭಗವಂತನೊಬ್ಬನೇ ಇರಬೇಕು, ಬ್ರಹ್ಮನೊಬ್ಬನೇ ಸತ್ಯ, ಇನ್ನೆಲ್ಲವೂ ಮಿಥ್ಯ ಎಂಬುದು ಸರಿ ಅನಿಸುತ್ತದಲ್ಲ ಅಂದರೆ ಹಾಗಲ್ಲ ಅರ್ಥ. ಎಲ್ಲ ಶಬ್ದಗಳಿಗೆ, ಎಲ್ಲ ಧಾತುಗಳಿಗೆ ಅನಂತ ಅರ್ಥಗಳಿರುತ್ತದೆ. ನಾವು ಶಬ್ದವನ್ನು ನೋಡಿಕೊಂಡು ಏಕಜೀವ ಬಹುಜೀವ ಅಂತ ನಿರ್ಧಾರ ಮಾಡುವಂಥದ್ದಲ್ಲ. ಇದು ವಸ್ತುಸ್ಥಿತಿ. ಅನಂತ ಜೀವರಿರತಕ್ಕಂಥದ್ದು ಅನಾದಿಯಾದದ್ದು ವಸ್ತುಸ್ಥಿತಿ. ಶಬ್ದವೂ ಸಹ ಅನಾದಿ ನಿತ್ಯವಾದದ್ದು. ಆದರೆ ಒಂದು ನಿತ್ಯವಾದ ಪದಾರ್ಥ ಇನ್ನೊಂದು ನಿತ್ಯವಾದ ಪದಾರ್ಥವನ್ನು ಹೇಗೆ ವಿರೋಧಿಸುತ್ತದೆ? ವಿರೋಧಿಸಲು ಸಾಧ್ಯವಿಲ್ಲ. ಇಬ್ಬರೂ ಅನಾದಿ ನಿತ್ಯವಾಗಿರುವುದರಿಂದ ಇಬ್ಬರೂ ಅನಾದಿ ನಿತ್ಯವಾಗಿಯೇ ಇರಲೇಬೇಕೇ ಹೊರತು ಪ್ರತಿಭಟನೆ ಮಾಡುವಂತಿಲ್ಲ. ಹಾಗಾದರೆ ಒಂದೇ ಶಬ್ದಕ್ಕೆ ಎರಡನೇ ಅರ್ಥ, ಮೂರು ಅರ್ಥ, ಹೀಗೆ ನಾಲ್ಕಾರು ಅರ್ಥ, ಅನಂತ ಅರ್ಥಗಳು ಹೇಗೆ ಹೇಳಬೇಕೆಂದರೆ ಮುಖ್ಯ ಮತ್ತು ಅಮುಖ್ಯದಿಂದ ನಾವು ತಿಳಿಯಬೇಕು. ಹೇಗೆ ಜೀವರು ಅಂತ ಹೇಳಿದ ಕೂಡಲೇ ಯೋಗ್ಯತಾನುಕ್ರಮವಾಗಿ ಅನಂತ ಜೀವರನ್ನು ನಾವು ತಿಳಿಯಬೇಕು. ಏಕೆಂದರೆ ವಸ್ತುಸ್ಥಿತಿಯಾಗಿದೆ. ಒಬ್ಬ ಜೀವರಿಗೂ ಇನ್ನೊಬ್ಬ ಜೀವರಿಗೂ ಭೇದವಿದೆ, ಯೋಗ್ಯತೆಯಲ್ಲಿ ಭಿನ್ನವಿದೆ. ಆದ್ದರಿಂದ ತಾರತಮ್ಯೋಪೇತವಾಗಿ ತಿಳಿದಾಗ ಮಾತ್ರ ನಾವು ಅನಂತ ಜೀವರನ್ನು ತಿಳಿಯಬಹುದು. ಮತ್ತು ಜಡಗಳಲ್ಲಿಯೂ ಸಹ ಭೇದ ಇರುವುದರಿಂದ ವಸ್ತು ಸ್ವರೂಪವೇ ಭೇದವಾಗಿರುವುದರಿಂದ ಅನಂತ ಜೀವರು ಮತ್ತು ಅನಂತ ಜಡ ಪದಾರ್ಥವನ್ನು ನೋಡುತ್ತೇವೆ. ಇಲ್ಲಿ ಮುಖ್ಯವಾಗಿ ಜೀವಶಬ್ದ ಪರಮಾತ್ಮವಾಚಕವಾಗಿದೆ ಎಂಬುದನ್ನು ವಿಷ್ಣು ತತ್ವನಿರ್ಣಯದಲ್ಲಿ ಶ್ರೀಮದಾನಂದ ತೀರ್ಥರು ಪ್ರತಿಪಾದಿಸುತ್ತಾರೆ. ಅನೇನ ಜೀವೇನ ಆತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರಣ ವಾಣಿಃ ಇತಿ ಸ ಏಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನಃ ತಿಷ್ಠಂತಿ ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮ ಅಭಿಹಿತಃ ಜೀವಃ ಇತಿ ಭಗವತಃ ಅನಿರುದ್ಧಸ್ಯ ಆಖ್ಯ ಇತಿ ಶ್ರುತೇಃ. ಜೀವನನ್ನು
ಶಬ್ದ, ಜೀವ ಶಬ್ದ ಮುಖ್ಯವಾಗಿ ಭಗವಂತನನ್ನೇ ತಿಳಿಸುವುದು. ಜೀವ ಅಂದರೆ ಅರ್ಥ ಏನು? ಸ ಏಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನ ಮೋದಮಾನ ತಿಷ್ಠತಿ. ಈ ರೀತಿ ಹೇಳಿದಾಗ ಜೀವಶಬ್ದೇನ ಪರಮಾತ್ಮನೇ ಅಭಿಹಿತನಾಗಿದ್ದಾನೆ. ಆ ಜೀವ ಅಂದರೆ ಯಾರು ಅಂದರೆ ಭಗವಂತನಾದ ಅನಿರುದ್ಧ. ಅನಿರುದ್ಧ ಎಂಬತಕ್ಕಂಥದ್ದು ಶಬ್ದ ಏನು ಕೊಡುತ್ತದೆ? ವಿರುದ್ಧ ಇಲ್ಲದೆ ಇರತಕ್ಕಂಥವನು, ತನ್ನನ್ನು ತಾನು ಹೊತ್ತುಕೊಂಡು ಜೀವನನ್ನು ಹೊತ್ತುಕೊಂಡಿರ್ತಕ್ಕಂಥವನೇ ಅನಿರುದ್ಧ. ಅವನು ಜೀವಯತಿ ಅಂದರೆ ಜೀವನನ್ನು ರಕ್ಷಣೆ ಮಾಡೋದ್ರಿಂದ ಅವನಿಗೆ ಜೀವ ಅಂತ ಹೆಸರು. ವಿಷ್ಣು ಜೀವ ಇದೆ ಪ್ರೋಕ್ತ ಸತತಂ ಪ್ರಾಣಧಾರಣಾತ್. ಭಗವಂತ ಎಲ್ಲ ಜೀವರನ್ನು ಅವರ ಪ್ರಾಣವನ್ನು ಧಾರಣೆ ಮಾಡಿರುವುದರಿಂದ ವಿಷ್ಣುವಿಗೆ ಜೀವ ಎಂದ ಹೆಸರು. ಸಪ್ರವಿಶ್ಯ ಶರೀರಂ ಚ ಸ್ಥಾವರಂ ಜಂಗಮಂ ತಥಾ. ಭಗವಂತ ಎಲ್ಲ ಪದಾರ್ಥವನ್ನು ಮತ್ತು ಜೀವರನ್ನು ಅಂದರೆ ಅವರಿಗೆ ಭೌತಿಕವಾದ ಶರೀರವನ್ನು ಸೃಷ್ಟಿಸಿ ಅದರೊಳಗೆ ತಾನು ಪ್ರವೇಶಿಸಿದನು ಎಂಬುದು ಉಪನಿಷತ್ತು ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಜೀವರಲ್ಲೂ ಸಹ ಭಗವಂತನು ಇದ್ದಾನೆ. ಯಾವ ಪ್ರಾಕೃತವಾದ ಶರೀರ ಸಂಬಂಧವಾದ ಮೇಲೂ ಜೀವನಿದ್ದಾನೆ ಎಂದು ನಾವು ತಿಳಿಯಬೇಕು. ಸಪ್ರವಿಶ್ಯ ಶರೀರಂ ಚ ಸ್ಥಾವರಂ ಜಂಗಮಂ ತಥಾ. ಸ್ಥಾವರವಾಗಿರಲಿ ಜಂಗಮವಾಗಿರಲಿ ಎಲ್ಲ ಜೀವರೊಳಗೆ ಭಗವಂತನಿದ್ದಾನೆ. ಮಹಾಭೂತಾನಿ ಚ ವಿಭು ತ್ರಿವೃತ್ಕರಣಪೂರ್ವಕಂ. ಆದ್ದರಿಂದ ಭಗವಂತನಿಗೆ ಮಹಾಭೂತ ಅಂತ ಹೆಸರು. ಮಹತ್ತಾದ ಭೂತ ಅಂದ್ರೇನು? ಎಲ್ಲ ಕಡೆ ಇರುವವನು ಅಂತ ಅರ್ಥ. ವಿಭು ಅಂದರೆ ಸ್ವತಂತ್ರ ಸ್ವಾಮಿ, ತನ್ನನ್ನು ತಾನೇ ತನ್ನ ಸ್ವಂತ ಶಕ್ತಿಯಿಂದ ಇರತಕ್ಕಂಥವನು ವಿಭು. ಮತ್ತು ತ್ರಿವೃತ್ಕರಣಪೂರ್ವಕಂ, ಭಗವಂತನು ಸಕಲ ಚೇಷ್ಟೆಗಳಿಗೆ ಜೀವರೆಲ್ಲ ಚೇಷ್ಟೆಗಳಿಗೆ ಆಧಾರನಾಗಿದ್ದಾನೆ. ಸಂಸಾರೀಣಂ ಭ್ರಾಮಯತಿ ಸದ್ವೈವ ತ್ವಲಕ್ಷಣಂ ತೇನ ಅಯಂ ಮೋದತೆ ನಿತ್ಯಂ ವೃಕ್ಷಾವಸ್ಥಂ ಗತೋಪಿ ಸನ್. ಇಂತಹ ಭಗವಂತನೇ ಯಾವ ಜೀವರು ವೃಕ್ಷದ ಅವಸ್ಥೆಯಲ್ಲಿದ್ದಾಗೂ ಸಹ ಭಗವಂತನೇ ಜೀವನೊಳಗೆ ವೃಕ್ಷದೊಳಗೆ ಪ್ರವೇಶ ಮಾಡುತ್ತಾನೆ ಎಂಬುದನ್ನು ನವವಿಧ ದೃಷ್ಟಾಂತದಲ್ಲಿ ಗುರುಗಳು ಶಿಷ್ಯರಿಗೆ ತಿಳಿಸುವಾಗ, ಭೇದವನ್ನು ತಿಳಿಸಿಕೊಡುವಾಗ ವೃಕ್ಷ ದೃಷ್ಟಾಂತ ಎಂಬುದು ವಿಷ್ಣು ತತ್ವಜ್ಞಾನದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ವೃಕ್ಷವನ್ನು ತೋರಿಸಿ ಆ ವೃಕ್ಷದಲ್ಲಿ ಯಾವ ಎಲೆಗಳು ಬೆಳೆಯುವಿಕೆ ನಿಂತಿರುವಿಕೆ ಇದನ್ನು ನೋಡಿದಾಗ ಕೆಲವು ವೃಕ್ಷಗಳು ಒಣಗಿ ಹೋಗುವುದಕ್ಕೆ ಕೊಂಬೆಗಳು ಬಿದ್ದು ಹೋಗಿ ಆ ವೃಕ್ಷವೇ ಕೆಳಗೆ ಬಿದ್ದು ಹೋಗುತ್ತದೆ. ಇದಕ್ಕೆ ಕಾರಣವೇನು? ಲೋಕದಲ್ಲಿ ಒಂದು ವೃಕ್ಷ ಬೆಳೆಯುತ್ತಿರುತ್ತದೆ, ಇನ್ನೊಂದು ವೃಕ್ಷ ಪಕ್ಕದಲ್ಲಿ ಬಿದ್ದು ಬಿಟ್ಟಿರುತ್ತದೆ, ಮಣ್ಣಾಗುತ್ತದೆ. ಒಬ್ಬನೇ ಜೀವನಾಗಿದ್ದರೆ ಒಬ್ಬನಲ್ಲಿ ಯಾಕೆ ಹೀಗಾಯಿತು? ಒಂದು ವೃಕ್ಷದಲ್ಲಿ ಯಾಕೆ ಆಯಿತು? ಒಂದು ವೃಕ್ಷದಲ್ಲಿ ನಿಂತಿತು ಯಾಕೆ? ಒಂದು ವೃಕ್ಷ ಮಲಗಿತು ಯಾಕೆ? ಒಂದು ವೃಕ್ಷ ಬೆಳೆಯಿತು ಯಾಕೆ? ಒಂದು ವೃಕ್ಷ ಕೊಳೆತು ಹೋಯಿತು, ಒಣಗಿತು ಯಾಕೆ ಎಂಬುದು ನಾವು ಸಾಮಾನ್ಯವಾಗಿ ವಿಚಾರ ಮಾಡಿದಾಗ ಆ ಜೀವನ ವೃಕ್ಷದಲ್ಲಿರ್ತಕ್ಕಂಥ ಜೀವ ಭಿನ್ನನಾಗಿದ್ದಾನೆ, ಈ ವೃಕ್ಷದಲ್ಲಿದ್ದಂಥ ಜೀವ ಭಿನ್ನನಾಗಿದ್ದಾನೆ ತಿಳಿಯಬೇಕು. ಯಾವಾಗ ಜೀವ ವೃಕ್ಷದಲ್ಲಿ ಇದ್ದಾನೋ ಆಗ ಭಗವಂತನೂ ಅವನೊಳಗಡೆ ಇದ್ದಾನೆ. ಅವನ ಮೂಲಕವಾಗಿ ವೃಕ್ಷ ಬೆಳೆಯಿತು. ಈಗ ಭಗವಂತ ಜಡ ಪದಾರ್ಥವಾದ ವೃಕ್ಷದಲ್ಲಿದ್ದರೂ ಸಹ ಅದು ಒಳಗೆ ಹೋಗಿತ್ತು, ಯಾಕೆಂದರೆ ಜೀವ ಅಲ್ಲಿಲ್ಲ. ಭಗವಂತನು ಎಲ್ಲ ಕಡೆ ಇದ್ದರೂ ಸಹ
ಅವನು ಜಡಕ್ಕೂ ಆಶ್ರಯ, ಚೇತನಕ್ಕೂ ಆಶ್ರಯ. ಆದರೆ ವೃಕ್ಷ ಎಂಬತಕ್ಕಂಥದ್ದು ಒಂದು ಜಡಾವಸ್ಥೆಯಲ್ಲೂ ನೋಡುತ್ತೇವೆ, ಚೇತನಾವಸ್ಥೆಯಲ್ಲೂ ನೋಡುತ್ತೇವೆ. ಯಾವಾಗ ಅದು ಬೆಳೆಯುತ್ತಿರುತ್ತದೋ ಅಲ್ಲಿ ಚೇತನಿದ್ದಾನೆ ಎಂಬುದು. ಯಾವಾಗ ಬೆಳೆಯುವುದೇ ಇಲ್ಲವೋ, ಒಣಗಿ ಹೋಯಿತೋ, ಕೆಳಗೆ ಬಿದ್ದು ಹೋಯಿತೋ, ಆಗ ಅಲ್ಲಿ ಜಡವಿಲ್ಲ. ಹಾಗಾದರೆ ಪದಾರ್ಥವಿದೆಯಲ್ಲ, ಆ ಪದಾರ್ಥ ಇರುವಿಕೆಗೆ ಕಾರಣಕರ್ತನಾದವನು ಯಾರು? ಭಗವಂತ ಶ್ರೀಹರಿ ವಿಷ್ಣು. ಆದ್ದರಿಂದಲೇ ವೃಕ್ಷವಾಗಿ ಚೇತನನ್ನು ತೋರಿಸಿದ್ದು ಈಗ ಜಡರೂಪವಾಗಿ ಮರದ ತುಂಡು, ಒಣಗಿದ ಮರವನ್ನು ಲೋಕದಲ್ಲಿ ನಾವು ಕಾಣುತ್ತೇವೆ. ಸಂಸಾರಿಣಂ ಭ್ರಾಮಯತಿಂ ಸದೈವ ಅನ್ವತ್ವಲಕ್ಷಣಂ ತೇನಾಯಂ ಮೋದತೆ ನೆಚ್ಚಂ ವೃಕ್ಷಾವಸ್ಥಂ ಗತೋಪಿ ಸನ್ ತತ್ತೇಜಾಕ್ಷತಾ ಸ ಆಪಃ ಇಕ್ಷತ ಇಮಾ ತಿಸ್ರಃ ದೇವತಾಃ ಇತಿ ಪೂರ್ವಮೇವ ಚೇತನತ್ವ ಸಿದ್ಧೇಃ ಅನೇನ ಜೀವೇನ ಆತ್ಮನ ಇತಿ ಸಂಸಾರಿಣಃ ಪುನಃ ಪ್ರವೇಶ ನ ಯುಕ್ತಃ. ಅತ್ರ ಯತ್ರ ಜೀವಶಬ್ದೇನ ಪರಮಾತ್ಮೇನ ಅಭಿಹಿತಃ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನಃ ತಿಷ್ಠತಿ ಇತ್ಯತ್ರಾಪಿ ಜೀವಶಬ್ದೋದಿತಃ ಪರ ಏವ ಪೇಪೀಯಮಾನಃ ಮೋದಮಾನಸ್ಸು ಸಂಸಾರಿ ನ ಹಿ ಚೇತನಾದ್ಯನ್ಯಸ್ಯ ಮೋದಃ ಭೋಗಾದಿಕಂ ಯುಜ್ಯತೆ ಸುಖಸ್ಯ ಅಪಿ ಆಯತನಂ ಶರೀರಂ ದುಃಖಸ್ಯ ಚಪಿ ಆಯತನಂ ಶರೀರಂ ಅಚೇತನಂ ಪ್ರಾಕೃತಮೇತಮಾಹು ಭೋಕ್ತಾ ತಯೋಃ ಚೇತನಕಃ ಶರೀರೀ ಇತಿ ಭಾರತೆ. ಜೀವಾಪೇತಂ ವಾ ಕಿಲ ಇದಂ ಮೀಯತೆ ನ ಜೀವ ಮ್ರಿಯತೆ ಇತ್ಯತ್ರಾಪಿ ಜೀವಶಬ್ದ ಪರೇಃ ನ ಹಿ ಸಂಸಾರಿಣ ಮುಖ್ಯತಃ ಪ್ರಾಣಃ ಧಾರಕತ್ವಂ ಯುಜ್ಯತೆ. ಬ್ರಹ್ಮಣ ತ್ಯಕ್ತದೇಹಸ್ಥೋ ಮೃತ ಇತಿ ಉಚ್ಯತೆ ನರಃ ಇತಿ ಚ. ವೃಕ್ಷ ದೃಷ್ಟಾಂತದಲ್ಲಿ ಜೀವಶಬ್ದ ಪರಮಾತ್ಮ ವಾಚಕ ಎಂಬುವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಹಿಂದೆ ಬಂದ ಅನೇನ ಜೀವೇನ ಆತ್ಮನಃ ಅನುಪ್ರವಿಶ್ಯ ನಾಮರೂಪೇ ವ್ಯಾಖರವಾಣಿ ಎಂಬಲ್ಲಿ ಈ ವೃಕ್ಷ ದೃಷ್ಟಾಂತದಲ್ಲಿ ಬಂದ ಸಯೇಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನಂ ಮೋದಮಾನಃ ತಿಷ್ಠತಿ ಎಂಬಲ್ಲಿಯ ಜೀವ ಶಬ್ದ ಪರಮಾತ್ಮನೇ ಹೇಳಲ್ಪಟ್ಟಿದ್ದಾನೆ. ಜೀವ ಎಂಬುದು ಭಗವಂತನ ಅನಿರುದ್ಧ ರೂಪದ ಹೆಸರು ಎಂಬ ಶ್ರುತಿ ಇದೆ. ಯಾವಾಗಲೂ ಪ್ರಾಣಗಳನ್ನು ಅಂದರೆ ಇಂದ್ರಿಯಗಳನ್ನು ಜೀವನಲ್ಲಿ ಧಾರಣ ಮಾಡಿಸುವುದರಿಂದ ವಿಷ್ಣುವಿಗೆ ಜೀವ ಎಂದು ಹೆಸರು. ಅವನು ಸ್ಥಾವರ ಮತ್ತು ಜಂಗಮ ಶರೀರದಲ್ಲಿ ಪ್ರವೇಶ ಮಾಡಿ ಮತ್ತು ಮಹಾಭೂತಗಳಲ್ಲಿ ಪ್ರವೇಶಿಸಿ ತ್ರಿವೃತ್ಕರಣವನ್ನು ಮಾಡಿ ತನ್ನಿಂದ ಯಾವಾಗಲೂ ಭಿನ್ನವಾದ ಸಂಸಾರಿಯಾದ ಜೀವನನ್ನು ಜಾಗೃತ್, ಸ್ವಪ್ನ, ಸುಷುಪ್ತಾದಿ ಅವಸ್ಥೆಗಳಲ್ಲಿ ತಿರುಗಿಸುತ್ತಿರುತ್ತಾನೆ. ಪರಮಾತ್ಮನ ಸನ್ನಿಧಾನದಿಂದಲೇ ಜೀವನು ವೃಕ್ಷಾದಿ ಅವಸ್ಥೆಯನ್ನು ಪಡೆದಾಗಲೂ ಸುಖಾದಿಗಳನ್ನು ಅನುಭವಿಸುವನು ಎಂದು ಹೇಳಿದೆ. ತತ್ತೇಜ ಐಕ್ಷತ ತಾ ಆಪಃ ಐಕ್ಷಂತಹ ಇಮ ತಿಸ್ರಃ ದೇವತಾಃ ಎಂಬಲ್ಲಿ ಉಲ್ಲೇಖಿತರಾದ ಆಪ್ ಆದಿಗಳ ಅಭಿಮಾನಿ ದೇವತೆಗಳು ಚೇತನರೆಂದು, ಚೇತನತ್ವವು ಮೊದಲೇ ಸಿದ್ಧವಾದ್ದರಿಂದ ಅನೇನ ಜೀವೇನ ಆತ್ಮನ ಎಂಬುದರಿಂದ ಸಂಸಾರಿಯಾದ ಚೇತನನು ಅವುಗಳಲ್ಲಿ ಪ್ರವೇಶಿಸಿದನು ಎಂದು ಹೇಳುವುದು ಯುಕ್ತವಾಗುವುದಿಲ್ಲ. ಆದ್ದರಿಂದ ಅಲ್ಲಿ ಜೀವ ಶಬ್ದದಿಂದ ಪರಮಾತ್ಮನೇ ಹೇಳಲ್ಪಟ್ಟಿರುವನು. ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನಃ ಮೋದಮಾನಃ ತಿಷ್ಠಂತಿ ಎಂಬ ವೃಕ್ಷ ದೃಷ್ಟಾಂತ ವಾಕ್ಯದಲ್ಲಿ ಜೀವ ಶಬ್ದದಿಂದ ಪರಮಾತ್ಮನೇ ಹೇಳಲ್ಪಟ್ಟಿರುವನು. ಪಾನ ಮಾಡುವನು, ಅದರಿಂದ ಸುಖಪಡುವನು. ಸಂಸಾರಿಯಾದ ವೃಕ್ಷ ಜೀವನು ಈ ಶಕ್ತಿಯನ್ನು ಕೊಡಲು ಅವನಲ್ಲಿ ಅನುಪ್ರವಿಷ್ಟನಾದ
ಜೀವಶಬ್ದ ವಾಚ್ಯನು ಪರಮಾತ್ಮನು. ಸುಖ ಭೋಗಾದಿಗಳು ಚೇತನರಿಗೆ ಆಗುವುದಿಲ್ಲ. ಆದ್ದರಿಂದ ವೃಕ್ಷಜೀವನು ಪಾನ ಮೋದವುಳ್ಳವನು ಕೇವಲ ವೃಕ್ಷವಲ್ಲ, ಅವನಲ್ಲಿ ಪ್ರವೇಶಿಸಿ ಇದನ್ನು ಮಾಡಿಸುವನು. ಜೀವಶಬ್ದವಾಚ್ಯವಾದ ಪರಮಾತ್ಮನು ಶರೀರವು ಸುಖ ಮತ್ತು ದುಃಖಗಳನ್ನು ಅನುಭವಿಸುವ ಸ್ಥಾನವು ಅದು ಭೌತಿಕವಾಗಿದ್ದು ಅಚೇತನವಾಗಿರುವುದು. ಆದ್ದರಿಂದ ಶರೀರವೇ ಭೋಕ್ತೃವಲ್ಲ, ಅದು ಭೋಗಸ್ನಾನ ಮಾತ್ರ. ಚೇತನಾದ ಜೀವನು ಸುಖ ದುಃಖಗಳ ಭೋಕ್ತೃವು ಎಂದು ಭಾರತದಲ್ಲಿ ಹೇಳಿದೆ. ಮೋದಮಾನ ಮತ್ತು ಪೇಪೀಯಮಾನವಾದುದು ವೃಕ್ಷ ಜೀವ, ಕೇವಲ ವೃಕ್ಷವಲ್ಲ, ಅದರಲ್ಲಿ ಪ್ರವಿಷ್ಟವಾದ ಜೀವನು ಜೀವಶಬ್ದವಾಚ್ಯನಾದ ಪರಮಾತ್ಮನು ಎಂಬುದನ್ನು ವಿವರಿಸಲು ಕೇವಲ ಜಡ ವೃಕ್ಷಕ್ಕೆ ಸುಖಭೋಗಾದಿಗಳಿಲ್ಲ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಜೀವಾಪೇತಂ ವಾಕ್ಯಲ ಇವ ಮ್ರಿಯತೆ ನ ಜೀವೋ ಮ್ರಿಯತೆ ಎಂಬಲ್ಲಿ ಜೀವಶಬ್ದಕ್ಕೆ ಪರಮಾತ್ಮ ಎಂದೇ ಅರ್ಥ. ಜೀವಶಬ್ದವಾಚ್ಯನಾದ ಪರಮಾತ್ಮನು ದೇಹವನ್ನು ಬಿಟ್ಟೊಡನೆ ಸಂಸಾರಿ ಜೀವನು ಪ್ರಾಣಗಳನ್ನು ಕಳೆದುಕೊಳ್ಳುವನು. ಜೀವಶಬ್ದವಾಚ್ಯನಾದ ಪರಮಾತ್ಮನು ಮೃತನಾಗುವುದಿಲ್ಲ ಎಂಬುದು ಈ ಶ್ರುತಿ ವಾಕ್ಯದ ಅರ್ಥವು. ಸಂಸಾರಿಯಾದ ಜೀವನು ಮುಖ್ಯತಃ ಪ್ರಾಣಧಾರಕನಲ್ಲ. ಆದ್ದರಿಂದ ಪ್ರಾಣಧಾರಕ ಎಂಬ ಅರ್ಥವಿರುವ ಜೀವಶಬ್ದವು ಪರಮಾತ್ಮವಾಚಕವಾಗಿದೆ. ಪರಮಾತ್ಮನು ದೇಹ ಬಿಟ್ಟು ನರನು ಮೃತನೆಂದು ಹೇಳಲ್ಪಡುವರು ಎಂದು ಹೇಳಿದೆ. ಇದರಿಂದ ತಿಳಿಯಬೇಕಾದ ಏನು? ವೃಕ್ಷ ದೃಷ್ಟಾಂತದ ಮರ್ಮವನ್ನು ತಿಳಿದುಕೊಳ್ಳಬೇಕಾದರೆ ಜೀವಶಬ್ದವಾಚ್ಯರಾದ ಪರಮಾತ್ಮ, ವೃಕ್ಷ ಜೀವ ಮತ್ತು ವೃಕ್ಷ ಈ ಮೂರಲ್ಲಿಯ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಜೀವಶಬ್ದವಾಚ್ಯನಾದ ಪರಮಾತ್ಮನು ಸನ್ನಿಹಿತನಾಗಿದ್ದಾಗ ಮಾತ್ರ ವೃಕ್ಷ ಜೀವನು ಮೋದಪಾನಗಳನ್ನು ಮಾಡಬಲ್ಲನು, ಇಲ್ಲವಾದರೆ ಇಲ್ಲ. ಆದ್ದರಿಂದ ಜೀವನು ಸರ್ವತಃ ಪರಮಾತ್ಮನಿಗೆ ಅಧೀನನು, ಭಿನ್ನನು ಎಂದು ಹೇಳುವುದೇ ಈ ದೃಷ್ಟಾಂತದ ಉದ್ದೇಶ. ವೃಕ್ಷದಲ್ಲಿ ಪ್ರವಿಷ್ಟನಾಗುವ ಜೀವನು ಜೀವಶಬ್ದವಾಚ್ಯ ಪರಮಾತ್ಮನು ಎಂದು ಹೇಳಿದೆ. ವೃಕ್ಷ ಜೀವನೆಂದು ಹೇಳಿದರೆ ಅವನ ಪ್ರವೇಶದಿಂದ ವೃಕ್ಷವೇ ಮೋದಪಾನದಿಂದ ಮಾಡಿತು ಎಂದು ಹೇಳಬೇಕಾಗುವುದು. ಜಡವಾದ ವೃಕ್ಷಕ್ಕೆ ಇದು ಸಾಧ್ಯವಿಲ್ಲ. ಆದ್ದರಿಂದ ಪ್ರವಿಷ್ಟನಾಗುವವನು ಜೀವಶಬ್ದವಾಚ್ಯನಾದ ಪರಮಾತ್ಮನು. ಅವನು ಸನ್ನಿಧಾನವಿದ್ದಾಗ ಮೋದಪಾನ ಮಾಡುವನು ವೃಕ್ಷ ಜೀವನು. ಅವನ ಸನ್ನಿಧಾನವಿದ್ದಾಗ ವೃಕ್ಷವನ್ನು ಕಡಿದರೂ ಅದು ಮತ್ತೆ ಚಿಗುರುವುದು, ಇಲ್ಲದಾಗ ಒಣಗಿ ಹೋಗುವುದು. ಆದ್ದರಿಂದ ವೃಕ್ಷ ಜೀವನು ಸರ್ವತಃ ಪರಮಾತ್ಮನಿಗೆ ಅಧೀನನಾಗಿರುವವನು ಎಂದು ಇಲ್ಲಿ ಅಭಿಪ್ರಾಯ. ಜೀವಶಬ್ದಕ್ಕೆ ಪ್ರಾಣಧಾರಕ ಎಂಬ ಅರ್ಥ ಇರುವುದು. ಇದು ಮುಖ್ಯವಾಗಿ ಪರಮಾತ್ಮನಿಗೆ ಅನ್ವಯಿಸುವುದು. ಜೀವ ಅಂದರೆ ಅನಿರುದ್ಧ ನಾಮಕ ಪರಮಾತ್ಮನು. ಈ ವೃಕ್ಷ ದೃಷ್ಟಾಂತದಲ್ಲಿ ಅಲ್ಲದೆ ಅನೇನ ಜೀವೇನ ಆತ್ಮನಃ ನ ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಎಂದು ಹಿಂದೆ ಬಂದ ವಾಕ್ಯದಲ್ಲಿಯೂ ಜೀವಶಬ್ದಕ್ಕೆ ಪರಮಾತ್ಮನೆಂದೇ ಅರ್ಥ. ಅಲ್ಲಿ ಇದು ಇನ್ನೂ ಸ್ಪಷ್ಟವಿದೆ. ಅಲ್ಲಿ ಆಪ್ ಆದಿಗಳ ಅಭಿಮಾನಿಗಳು ದೇವತೆಗಳು ಚೇತನಾಗಿದ್ದಾರೆ. ಅವರಲ್ಲಿ ಇನ್ನೊಬ್ಬ ಸಂಸಾರಿ ಜೀವನು ಪ್ರವೇಶಿಸುವ ಅಗತ್ಯವಿಲ್ಲ, ಯುಕ್ತವೂ ಅಲ್ಲ. ಆದ್ದರಿಂದ ಜೀವಶಬ್ದವಾಚನಾದ ಪರಮಾತ್ಮನೇ ಪ್ರವೇಶಿಸಿ ತ್ರಿವೃತ್ಕರಣಾದಿಗಳನ್ನು ಮಾಡುವನು. ಹೀಗೆ ಅಲ್ಲಿ ಸ್ಪಷ್ಟವಾಗಿರುವುದರಿಂದ ಅಲ್ಲಿ ಜೀವಶಬ್ದಕ್ಕೆ ಪರಮಾತ್ಮನೆಂಬ ಅರ್ಥ ಇರುವುದನ್ನು ಶ್ರೌತ ಪ್ರಯೋಗದಿಂದ ದೃಷ್ಟಾಂತವಾಗಿ ಕೊಟ್ಟು ವೃಕ್ಷ ದೃಷ್ಟಾಂತದಲ್ಲಿ ಬಂದ ಜೀವಶಬ್ದ ವಾಚ್ಯನು ಪರಮಾತ್ಮನೇ ಎಂಬುದಕ್ಕೆ ಯುಕ್ತಿಯನ್ನಾಗಿ ಉಪಯೋಗಿಸಿದ್ದಾರೆ. ಹೀಗೆ ಈ ದೃಷ್ಟಾಂತದಿಂದ ಯಾವ ತತ್ವಮಸಿ ಮತ್ತು ಅತತ್ವಮಸಿ ಎಂಬ ಪದ ಪ್ರಯೋಗವನ್ನು ಮಾಡಿ, ತತ್ವಮಸಿ ಎಂದರೆ ಆ ಭಗವಂತನೇ ನೀನು ಎಂಬುದು ಅರ್ಥವಲ್ಲ. ಅತತ್ವಮಸಿ ಎಂದು ತಿಳಿಯಬೇಕು. ಅವನ ಅಧೀನವಾಗಿರುವುದರಿಂದ ನಿನ್ನನ್ನು
ತತ್ವಮಸಿ ಎಂಬ ಪದಚ್ಛೇದದಿಂದ ನೀನು ಅಂದುಕೊಂಡಿರುವೆ, ಆದರೆ ಅತತ್ವಮಸಿ ಅವನ ಸಾದೃಶ್ಯವಿದೆಯಾ, ಅವನಿಂದ ಬದುಕಿದೆಯಾ ಎಂಬುದನ್ನು ತೋರಿಸಲು ಈ ವಾಕ್ಯವಿರುವುದರಿಂದ ನವಕೃತ್ ಉಪದೇಶವನ್ನು ಅಂದರೆ 9 ರೀತಿಯಾದ ಉದಾಹರಣೆ ಕೊಟ್ಟು ಶ್ವೇತಕೇತುಗಳಿಗೆ ಗುರುಗಳಾದವರು ವಿವರಿಸಿದ್ದಾರೆ. ಜೀವ ಮತ್ತು ಭಗವಂತನ ಭೇದವನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿಯೇ ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವ ನಿರ್ಣಯದಲ್ಲಿ ವಿಶೇಷ ಆಕಾರವಾಗಿ ವೇದ ಮತ್ತು ಇತಿಹಾಸವನ್ನು ಸಮ್ಮಿಳನಗೊಳಿಸಿ ಹೇಗೆ ಜೀವ ಮತ್ತು ಭಗವಂತನಲ್ಲಿ ಭಿನ್ನತೆಯನ್ನು ನೋಡಬೇಕು, ಕಾಣಬೇಕು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿರುತ್ತಂಥ ವೃಕ್ಷ ದೃಷ್ಟಾಂತವಿದು. ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಏನು, ಜಗತ್ತಿನಲ್ಲಿ ಚೇತನ ಎಂಬುದು ಎಲ್ಲಿದೆಯೋ ಅದು ಪದಾರ್ಥವಾಗಿರಲಿ ಜಡವಾಗಿರಲಿ, ಜಡಕ್ಕೆ ಯಾವ ಒಂದು ಸುಖ ಮತ್ತು ದುಃಖ ಎಂಬತಕ್ಕಂಥದ್ದಾಗುವುದಿಲ್ಲ. ಚೇತನಕ್ಕೆ ಮಾತ್ರ ಸುಖ ದುಃಖದ ಅನುಭವ ಆಗುವುದು. ಇದನ್ನು ತೋರಿಸಲು ಜೀವ ವೃಕ್ಷದಲ್ಲಿದ್ದಾಗ್ಯೂ ಸಹ ಅದರ ಛೇದನ ಮಾಡುವಾಗ ಅದಕ್ಕೆ ದುಃಖ ಅನುಭವಿಸುತ್ತದೆ. ನೀರು ಹಾಕಿದಾಗ ಅದನ್ನು ಕುಡಿದು ಆನಂದ ಸುಖಿಸುತ್ತದೆ. ಹೀಗೆ 2 ಕ್ರಿಯೆಗಳು ಒಂದು ವೃಕ್ಷ ಜೀವನದಲ್ಲಿ ನಾವು ಕಾಣಬೇಕು. ಈ ಕಾಣಬೇಕು ಎಂಬುದನ್ನು ಜೀವ ಅಣುವಾದ್ದರಿಂದ ವೃಕ್ಷದಲ್ಲಿ ನಾವು ಯಾವ ಒಂದು ತೊಗಟೆಯಲ್ಲಾಗಲಿ ಕಾಂಡದಲ್ಲಾಗಲಿ ಬೇರಲ್ಲಾಗಲಿ ಎಲ್ಲಿ ನೋಡುವುದು, ಎಲ್ಲಿ ನೋಡಲು ನಮಗೆ ಕಂಡುಬರುವುದಿಲ್ಲ. ಆದರೆ ಜೀವ ಅಣುವಾದ್ದರಿಂದ ಅಣುವಾದ ಜೀವನಿಗೆ ವ್ಯಾಪ್ತಿ ಹೇಗಿರುತ್ತದೆ ಎಂದರೆ, ಒಂದು ವೃಕ್ಷಕ್ಕೆ 1000 ಬೇರುಗಳು, 1 ಕೋಟಿ ಎಲೆಗಳು, ಸಾವಿರಾರು ಕೊಂಬೆಗಳು, ಹೀಗೆ ಇದ್ದರೂ ಕಾಂಡಗಳು ಭಾಗಗಳಿದ್ದರೂ ಸಹ ಎಲ್ಲದಕ್ಕೂ ವ್ಯಾಪ್ತಿಯನ್ನು ಕಲ್ಪಿಸಿರುತ್ತಾನೆ ಭಗವಂತ. ಆ ಜೀವನಿಗೆ ವ್ಯಾಪ್ತಿ ಮನುಷ್ಯನಾಗಿದ್ದಾಗ ಕಾಲಿನ ತುದಿಯಿಂದ ತಲೆಯ ಶಿರಸ್ಸಿನವರೆಗೂ ಸಹ ಸರ್ವಾಂಗತ್ವೇನ ವ್ಯಾಪ್ತಿ ನಾವು ಕಾಣುತ್ತೇವೆ, ಅನುಭವಿಸುತ್ತೇವೆ. ಇದನ್ನು ವಿಸ್ತಾರವಾಗಿ ನೋಡುವ ಭಾಗ ವೃಕ್ಷದಲ್ಲಿರತಕ್ಕಂಥ ಜೀವ. ಒಂದು ಎಲೆಯನ್ನು ನಾವು ಮುಟ್ಟಿದಾಗ ಅದರ ಸ್ಪರ್ಶದ ಜ್ಞಾನ ಆ ಜೀವನಿಗೆ ಆಗುತ್ತದೆ. ಭೂಮಿಯಲ್ಲಿ ಹರಡಿಕೊಂಡಿರುವ ಬೇರಿನ ಒಂದು ಭಾಗ ಮುಟ್ಟಿದಾಗ ಆ ಜೀವನಿಗೆ ಆ ಸ್ಪರ್ಶ ಜ್ಞಾನ ಆಗುತ್ತದೆ. ಇದನ್ನು ಜೀವನ ವ್ಯಾಪ್ತಿ, ಜೀವರು ಯಾವ ಶರೀರದಲ್ಲಿದ್ದಾರೋ ಆ ಶರೀರ ಪೂರ್ತಿಯಾಗಿ ವ್ಯಾಪ್ತಿಯನ್ನು ಭಗವಂತ ಕೊಟ್ಟಿರುತ್ತಾನೆ. ಯಾತಕ್ಕೋಸ್ಕರ ಕೊಟ್ಟಿರುತ್ತಾನೆಂದರೆ ಆ ಭಾಗದಿಂದ ಅವನಿಗೆ ಸುಖ ಮತ್ತು ದುಃಖವಾಗಲಿ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ. ಇದನ್ನು ಮನುಷ್ಯನಾಗಿದ್ದಾಗ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಸೂಜಿಯನ್ನು ಚುಚ್ಚಿದರೂ ಸಹ ಆ ಜೀವನಿಗೆ ತಲುಪಿ ಜೀವನನು ಅದನ್ನು ವೇದನೆಯನ್ನು ಅನುಭವಿಸುತ್ತಾನೆ. ಜೀವಾಣುವಾಗಿದ್ದರೆ ಹೇಗೆ ಶರೀರ 6 ಅಡಿ ಗಾತ್ರ 100 ಕಿಲೋ ಗಾತ್ರದಲ್ಲಿ ಪ್ರಮಾಣದಲ್ಲಿ ಬೆಳೆಯುತ್ತಾನೆ, ಅಂದರೆ ಜೀವಾಣುವೇ ವೃಕ್ಷ ಜೀವದಲ್ಲೂ ಅಣು, ಮನುಷ್ಯ ಜೀವನಲ್ಲೂ ಅಣು. ಆದರೆ ಅದು ವ್ಯಾಪ್ತಿಯ ಲಕ್ಷಣ. ಒಂದು ದೀಪವಿದ್ದರೆ ಅದರ ಪ್ರಕಾಶ ಹೇಗೆ ಹರಡಿರುತ್ತದೋ ಹಾಗೆ ಜೀವನಿಗೆ ವ್ಯಾಪ್ತಿ ತನ್ನ ಗುಣವನ್ನು, ಅಂದರೆ ತನ್ನ ಸುಖ ದುಃಖವನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಆಗತನಂ ಶರೀರ ಮೂಲಭೂತವಾಗಿದೆ. ಆದ್ದರಿಂದ ನಾವು ಒಬ್ಬ ಜೀವನನ್ನು ನೋಡುವಾಗ, ಲೋಕದಲ್ಲಿ ಒಬ್ಬ ಜೀವನ ನೋಡುವಾಗ, ಒಬ್ಬ ತಂದೆಯನ್ನು ನೋಡುವಾಗ ಅವನು ಒಂದು ಕೈಯಲ್ಲಿ ತನ್ನ ಹೆಂಡತಿಯನ್ನು, ಇನ್ನೊಂದು ಕೈಯಲ್ಲಿ ಒಂದು ಮಗುವನ್ನು ಹಿಡಿದುಕೊಂಡು ಹೊರಟಿರುತ್ತಾನೆ. ಇದು ಏನು ತೋರಿಸ್ಕೊಳ್ಳುತ್ತದೆ? ಇದು ನನ್ನ ಪತ್ನಿ, ಇದರಿಂದ ನನಗೆ ಸುಖವಿದೆ. ಇದು ನನ್ನ ಪುತ್ರ, ಇದರಿಂದ ನನಗೆ ಸುಖವಿದೆ ಎಂಬುದನ್ನು ತೋರಿಸುವ ದಿವ್ಯ ಚಿತ್ರಣವಾಗಿರುತ್ತದೆ.
ಇದೇ ಭಿನ್ನ ಭಿನ್ನವಾಗಿ ಬಲಗೈ ಎಡಗೈಯಲ್ಲಿ ನಾವು ಹಿಡಿದುಕೊಂಡಿರೋದ್ರಿಂದ ಇದರಲ್ಲಿ ಅತಿಯಾದ ಅಭಿಮಾನ ಮಾಡುವುದರಿಂದ ಇದು ನಮಗೆ ದುಃಖದಾಯಕವಾಗುತ್ತದೆ ಎಂಬುದನ್ನು ಸಹ ನಾವು ನೋಡಬಹುದಾಗಿದೆ. ಯಾವಾಗ ವ್ಯಕ್ತಿಗೆ ವೈರಾಗ್ಯ ಎಂಬುದು ಬರುತ್ತದೋ ಆಗ ಪತ್ನಿಯನ್ನು ಬಿಡುತ್ತಾನೆ, ಪುತ್ರನನ್ನು ಬಿಡುತ್ತಾನೆ. ಏಕೆಂದರೆ ಅವನ ದೇಹಕ್ಕೆ ಮಾತ್ರ ಸಂಯೋಗ ಸಂಪರ್ಕವಿದ್ದ ಜೀವ. ಆ ಜೀವನೇ ಗತಿಸಿ ಹೋದಾಗ ಈ ಜೀವನ ಆ ಜೀವನ ಹಿಂದೆ ಹೋಗುವುದಿಲ್ಲ. ಅವರೂ ಇವನ ಜೊತೆಯಲ್ಲಿರಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಆ ಪುರುಷನು ಅಸ್ವತಂತ್ರ, ಆ ಸ್ತ್ರೀಯ ಜೀವವು ಅಸ್ವತಂತ್ರ, ಆ ಪುತ್ರ ಜೀವವು ಅಸ್ವತಂತ್ರ. ಕೇವಲ ಕೆಲವು ಕಾಲದ ಸಮಯದಲ್ಲಿ ಮಾತ್ರ ಸಂಯೋಗ ಅಂದರೆ ಅವರ ಸಂಪರ್ಕ ಭಗವಂತ ಕಲ್ಪಿಸಿರುತ್ತಾನೆ. ಈ ಕಲ್ಪನೆ ಮಾಡುವುದೇ ಅದಕ್ಕೋಸ್ಕರವಾಗಿ ಅಂದರೆ ಋಣಾನುಬಂಧ ರೂಪೇಣ ಪತಿ ಪತ್ನಿ ಮತ್ತು ಯಾವ ಮೃಗಗಳಿದೆ, ನಮಗೆ ಉಪಚಾರ ಮಾಡೋದಕ್ಕೆ ಇರತಕ್ಕಂಥ ಜನರಿದ್ದಾರೆ, ಇವರೆಲ್ಲರೂ ಸಹ ಕೇವಲ ಋಣಾನುಬಂಧ ರೂಪದಿಂದ ಇದ್ದಾರೆ. ನಾವು ಅವರನ್ನು ಸೇವಿಸಲು ಅವರ ಸಂಪರ್ಕವಿರಬೇಕಾಗತ್ತೆ, ಅವರು ನಮ್ಮನ್ನು ಸೇವಿಸಲು ನಮ್ಮ ಸಂಪರ್ಕವಿರಬೇಕಾಗುತ್ತದೆ. ಈ ಸೇವಿಸುವ ಪುಣ್ಯ ಅಥವಾ ಪಾಪದ ಫಲ ನಮ್ಮ ಅನಾದಿಯಾದ ಕಾಮಕರ್ಮದ ಪರಿಪಾಕ ಫಲ. ಜೀವ ಹೊಂದಿರತಕ್ಕಂಥ ಅನಾದ್ಯ ಕಾಮಕರ್ಮಗಳು ಒಂದು ಅಣುವಿನ ಫಲ ಸುಖ ಮತ್ತು ದುಃಖದಲ್ಲಿ ಪರ್ಯವಸಾನವಾಗಿರುತ್ತದೆ. ಆ ಕರ್ಮದಲ್ಲಿ ಇರತಕ್ಕಂಥ ಅಪೇಕ್ಷೆ, ಅವನು ಏನು ಇಚ್ಛಿಸಿದ್ದಾನೋ ಅದನ್ನು ಪೂರೈಸಲು ಭಗವಂತ ಶರೀರವನ್ನು ಕೊಡುತ್ತಾನೆ. ಆ ಶರೀರ ಅದು ಸುಖದಾಯಕವೂ ಹೌದು, ದುಃಖದಾಯಕವೂ ಹೌದು. ಶರೀರ ಕೊಡುವುದೇ ಭೋಗ ಆಗತನಂ ಎಂದು ಹೆಸರು. ಭೋಗ ಅಂದರೆ ಸುಖವೂ ಆಗಬಹುದು, ದುಃಖವೂ ಆಗಬಹುದು. ಇದು ಅಕರ್ಮದ ನಿಮಿತ್ತದಿಂದ ಈ ಭೋಗ ಪದಾರ್ಥ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದೆ, ಸಂಯೋಜಿಸಲ್ಪಟ್ಟಿದೆ. ಎಲ್ಲ ಪದಾರ್ಥಗಳು ಪ್ರಕೃತಿಯಲ್ಲಿ ಸೂಕ್ಷ್ಮವಾಗಿ ನಿತ್ಯವಾಗಿದ್ದರೂ ಸಹ ವಿಕಾರ ರೂಪದಲ್ಲಿ ಬೆಳೆಯುತ್ತಾ ಇರುತ್ತದೆ. ಹಾಗೆ ಮನುಷ್ಯನ ಶರೀರ ಎಂಬುದು ಅವನು ಕ್ಲುಪ್ತವಾದ ಆಯಸ್ಸು 100 ವರ್ಷ, 20 ವರ್ಷ, 70 ವರ್ಷ, 90 ವರ್ಷ, ಹೀಗೆ ಅವನ ಜೊತೆಯಲ್ಲಿ ಅವನ ಶರೀರವು ಸಹ ಬೆಳೆಯುತ್ತಾ ಇರುತ್ತದೆ. ಇದು ವಿಕಾರ ರೂಪವಾಗಿ ಪ್ರಕೃತಿ, ಜಡ ಪ್ರಕೃತಿ ಇಲ್ಲಿ ಆ ಜೀವನವನ್ನೇ ಸಹಕರಿಸಿ ಅದನ್ನು ಚೇತರಿಕೆಯಾಗುತ್ತಿರುತ್ತದೆ. ಇದು ಭೋಗ ಆಗತನಂ. ಆ ಜೀವ ತನ್ನ ಅನಾದಿಯಾದ ಕಾಮಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಭಗವಂತ ಕೊಟ್ಟ ಶರೀರ ಆಗತನಂ. ಶರೀರ ಕೊಟ್ಟಷ್ಟಿಗೆ ಮಾತ್ರ ಜೀವರು ಆ ಭೋಗವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜೀವರೊಳಗೆ ಭಗವಂತ ಪ್ರವೇಶ ಮಾಡುತ್ತಾನೆ. ಆ ಪದಾರ್ಥಗಳೊಳಗೆ ಅಂದರೆ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡುತ್ತಾನೆ, ಅದನ್ನು ಜಾಗೃತ ಮಾಡುತ್ತಾನೆ. ಜಾಗೃತ ಮಾಡಿದಾಗ ಅದು ಬೆಳೆಯಲು, ರಸ ಕೊಡಲು ಪ್ರಾರಂಭವಾಗುತ್ತದೆ. ಆ ರಸ ಆ ಜೀವನಿಗೆ ಪ್ರಿಯವಾಗುತ್ತದೆ. ಕೆಲವು ರಸ ಅಪ್ರಿಯವಾಗುತ್ತದೆ. ಪ್ರಿಯ ಅಪ್ರಿಯ ಎಂಬತಕ್ಕಂಥದ್ದು ಕರ್ಮದ ಅವಶೇಷ ಫಲರೂಪವಾಗಿದೆ. ಇದನ್ನು ನಾವು ಒಂದು ವೃಕ್ಷ ಜೀವದಿಂದ ನಾವು ತಿಳಿಯಬೇಕು. ಒಂದು ವೃಕ್ಷ 500 ವರ್ಷಗಳ ಕಾಲ ನಿಂತಿದ್ದಾಗ 500 ವರ್ಷಗಳ ಕಾಲವು ಗಾಳಿ, ಬೆಳಕು, ಮಳೆ ಮತ್ತು ಅನೇಕ ಜೀವರು, ಅದು ಹುಳು ರೂಪದಲ್ಲಾಗಿರಬಹುದು, ಮನುಷ್ಯ ರೂಪದಲ್ಲಾಗಿರಬಹುದು, ಯಾವುದೇ ಯಾವ ಕಾಡು ಪ್ರಾಣಿಗಳಾಗಿರಬಹುದು, ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತದೆ. ಹಕ್ಕಿಗಳು, ಗುಬ್ಬಚ್ಚಿಗಳು, ಹಾವುಗಳು, ಇತರ ಅನೇಕ ಹುಳುಗಳು ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತದೆ.
ಆ ವೃಕ್ಷದಿಂದ ಇಷ್ಟು ಜನರು ಸಂಪರ್ಕವನ್ನು ಮಾಡಿ ಅಷ್ಟು ಜನರಿಂದ ಈ ವೃಕ್ಷ ಜೀವನಿಗೆ ಭೋಗ ಆಗಿತನಂ ಸುಖ ಅಥವಾ ದುಃಖವನ್ನು ಕೊಡುತ್ತಾನೆ ಭಗವಂತ. ಎಲ್ಲ ಜೀವರಿಗೂ ಅಂದರೆ ಅನೇಕ ಪ್ರಾಣಿಗಳಿಗೆ ಆಶ್ರಯವಾದಂಥ ವೃಕ್ಷ ಸಂಪರ್ಕ ಯಾಕಾಗಿತು ಅಂದರೆ ಆ ಹಾವು, ಇರುವೆ, ಕೀಟ, ಪಕ್ಷಿ ಈ ಜೀವರು ಈ ವೃಕ್ಷ ಜೀವರ ಸಮಾನವಾದ ಕರ್ಮದಲ್ಲಿ ಫಲರೂಪವಾಗಿರುತ್ತದೆ. ಅಂದರೆ ಇವರ ಆಶ್ರಯ ಒಬ್ಬ ತಂದೆಯಲ್ಲಿ 10 ಜನ ಮಕ್ಕಳಾಗಿರಬಹುದು. 10 ಜನ ಮಕ್ಕಳಿಗೆ ತಂದೆ ಯಾಕೆ ಆದ ಅಂದರೆ ಇವನು ಅನಾದಿಯಾದ ಕಾಮಕರ್ಮದಲ್ಲಿ ತಾನು 10 ಜನ ಮಕ್ಕಳಿಗೆ ತಂದೆಯಾಗಬೇಕು ಎಂಬ ಅಪೇಕ್ಷೆ ಇರುತ್ತದೆ. ಅದನ್ನು ಪೂರೈಸುವ ಭಗವಂತ. ಅದನ್ನು ನಾವು 10 ಜನ ಮಕ್ಕಳ ರೂಪದಲ್ಲಿ ಕಾಣುತ್ತೇವೆ. ಅದರಂತೆ ವೃಕ್ಷದಲ್ಲಿ ಅನೇಕ ಹಾವುಗಳು ಬುಡದಲ್ಲಿ ವಾಸ ಮಾಡಲೇಬೇಕು. ಪೊಟರೆಯಲ್ಲಿ ಹಕ್ಕಿಗಳು ವಾಸ ಮಾಡಬೇಕು. ಇತರೆ ಕಾಡು ಪ್ರಾಣಿಗಳು, ಕಾಂಡದ ಮೇಲೆ ಕೋತಿಗಳು ಹೀಗೆ ವಾಸ ಮಾಡಬೇಕು. ಈ ಮಧ್ಯದಲ್ಲಿ ಇರುವೆಗಳು, ಅನಂತ ಇರುವೆಗಳು ಆ ವೃಕ್ಷದ ಪೊಟರೆಗಳಲ್ಲಿ ಚರ್ಮದ ಭಾಗವಾಗಿರತಕ್ಕಂಥ ತೊಗಟೆಗಳಲ್ಲಿ ವಾಸ ಮಾಡುತ್ತದೆ. ಎಷ್ಟು ಜೀವ ಅಲ್ಲಿ ವಾಸ ಮಾಡುತ್ತದೆ ಎಂಬುದಕ್ಕಂಥದ್ದು ಸಹ ಯಾವ ಜೀವರು ಲೆಕ್ಕಾಡಲು ಸಾಧ್ಯವಿಲ್ಲ. ಎಷ್ಟು ಗಿಳಿಗಳು ಬಂದು ಆ ವೃಕ್ಷವನ್ನು ಆಶಯ ಪಟ್ಟಿರುತ್ತದೆ ಅಂದರೆ ಅದು ನೆರಳಿನಲ್ಲಿ ಇರುತ್ತದೆ. ಎಲೆ ಮೇಲೆ ಕೂತಿರುತ್ತದೆ, ಅದು ಹಣ್ಣನ್ನು ತಿನ್ನುತ್ತದೆ, ಎಲೆಯನ್ನು ತಿನ್ನುತ್ತದೆ. ಎಷ್ಟು ಜೀವರು ಮಾಡುತ್ತಾರೆ ಎಂಬುದು ಒಂದು ವೃಕ್ಷ ಜೀವದಿಂದ ತಿಳಿಯಲು ಒಂದು ಮನುಷ್ಯರ 100 ವರ್ಷವೂ ಸಾಕಾಗುವುದಿಲ್ಲ. ಏಕೆಂದರೆ ಒಂದು ವೃಕ್ಷವು 106 ವರ್ಷ, 500 ವರ್ಷ, 600 ವರ್ಷವೂ ಇರಬಲ್ಲದು. ಮನುಷ್ಯನ ಆಯುಸ್ಸು ಕೇವಲ 10-20 ವರ್ಷಗಳ ಕಾಲ. ಒಂದು ವೃಕ್ಷವನ್ನು ನೋಡಿದರೆ ಏನು ತಾನೇ ತಿಳಿಯಬಲ್ಲನು. ಇಷ್ಟೆಲ್ಲ ವೃಕ್ಷ ದೃಷ್ಟಾಂತದಿಂದ ಶ್ವೇತಕೇತುವಿಗೆ ಹೇಳಿದಾಗ ಆ ವೃಕ್ಷ ಜೀವನ ಎದುರಿಗೆ ನಾವು ಏನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ 4-6 ಜನ ಸಂಪರ್ಕವನ್ನು ನಾವು ನೋಡುತ್ತೇವೆ. ಆದರೆ ವೃಕ್ಷದಲ್ಲಿ 100,000, 1,000, ಲಕ್ಷಾಂತರ ಜೀವಿಗಳ ಸಂಪರ್ಕವನ್ನು ಹೊಂದು ನಿಂತಿರುತ್ತದೆ. ಆ ಹೊಂದೋಕೆ ಮಾಡುವುದಕ್ಕಂಥವನು ಭಗವಂತ ಮಾತ್ರ. ಜೀವ ಅದನ್ನು ಅನಾಯಾಸವಾಗಿ ಅದರ ನೆರಳನ್ನು ಉಪಯೋಗಿಸಿಕೊಂಡು ಮತ್ತೆ ತನ್ನ ಹೊಟ್ಟೆ ಹೊಡೆದುಕೊಳ್ಳಲು ಅದನ್ನೇ ಕಡಿದು ಅದರ ಉರುವಲು ಮಾಡಿಕೊಂಡು ಅದನ್ನು ನಾಶ ಮಾಡುತ್ತಾನೆ. ಅಂದರೆ ಯಾರು ನಮಗೆ ಆಶ್ರಯವಾಗಿತ್ತೋ ಅದನ್ನೇ ನಾವು ನಾಶ ಮಾಡುತ್ತಿದ್ದೇವೆ. ಆದ್ದರಿಂದಲೇ ಈಗಿನ ಎಲ್ಲ ಕಾಡುಗಳು ನಾಶವಾಗಿರುವುದು ನಿದರ್ಶನವಾಗಿದೆ. ನಾವು ವಾಸಿಸಲು ವೃಕ್ಷ ಜೀವ ಇರಬಾರದು ಎಂದು ಅದನ್ನು ನಾಶ ಮಾಡಿಬಿಟ್ಟಿದ್ದೇವೆ. ಇಂತಹ ಪ್ರವೃತ್ತಿ ಈ ಚೇತನಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ಚೇತನದ ಪ್ರವೃತ್ತಿಯಾಗಿದೆ. ಇದರಿಂದ ನಮ್ಮ ಕರ್ಮ ಬೆಳೆಯುತ್ತಲೇ ಹೋಗುತ್ತಿರುತ್ತದೆ. ನ ಕಶ್ಚಿತ್ ಕ್ಷಣಮಪಿ ತಿಷ್ಟಂ ಜಾತಂ ಅಕರ್ಮಕೃತ್ ಎಂಬ ಭಗವದ್ಗೀತೆಯ ವಾಕ್ಯ. ನಾವು ಪ್ರತಿ ಕ್ಷಣದಲ್ಲೂ ಸಹ ನಮಗೆ ಇಷ್ಟವಾದದಾಗಲಿ ಅನಿಷ್ಟವಾಗಲಿ ಕರ್ಮವನ್ನು ಮಾಡುತ್ತಲೇ ಇರುತ್ತೇವೆ. ಅದು ಅನೇಕ ಜನ್ಮಗಳಿಗೆ ಆಧಾರಭೂತವಾಗುತ್ತದೆ, ಸಂಸ್ಕಾರ ರೂಪವಾಗುತ್ತದೆ. ಹಿಂದಿನ ಕರ್ಮಗಳ ಫಲವನ್ನು ಅನುಭವಿಸುವಾಗಲೂ ಮತ್ತೆ ಕರ್ಮದ ಫಲವನ್ನು ನಾವು ಕಟ್ಟಿಕೊಳ್ಳುತ್ತಾ ಹೋಗುತ್ತೇವೆ. ಇದು ಎಲ್ಲಿಯ ತನಕ ಅಂದರೆ ಭಗವಂತನಿಂದಲೇ ಎಲ್ಲವೂ ನಡೆಯುತ್ತಿದೆ. ನಾವು ಕೇವಲ ಪರಾಧೀನರು. ಭಗವಂತ ಯಾರಲ್ಲೂ ಇದ್ದು ಈ ಚೇಷ್ಟೆಯನ್ನು ಮಾಡಿಸುತ್ತಿದ್ದಾನೆ. ಅವನೇ ಅನಿರುದ್ಧ ನಾಮಕ ಭಗವಂತ ಎಂಬ ಸೂಕ್ಷ್ಮಮತಿಯನ್ನು, ಸೂಕ್ಷ್ಮವಾಗಿರ್ತಕ್ಕಂಥ ಭಗವಂತನ ಚಿಂತನೆಯನ್ನು ಮಾಡಬೇಕು. ಆ ಸೂಕ್ಷ್ಮ ಚಿಂತನೆಯೇ ಪ್ರತಿಯೊಬ್ಬ
ಚೇತನಲ್ಲಿರ್ತಕ್ಕಂಥ ಸೂಕ್ಷ್ಮನಾಗಿರ್ತಕ್ಕಂಥ ಅವನ ಅನಿರುದ್ಧ, ಅವನ ಹೆಸರು ನಮ್ಮ ಬಿಂಬ. ಎಲ್ಲರೂ ಬಿಂಬೋಪಾಸನೆಯನ್ನು ಮಾಡಬೇಕು ಅಂದರೆ ಏನರ್ಥ? ಅತ್ಯಂತ ಸೂಕ್ಷ್ಮತರವಾಗಿರತಕ್ಕಂಥ ಪ್ರತಿಯೊಂದು ಪದಾರ್ಥದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಆಧಾರವಾಗಿರ್ತಕ್ಕಂಥವನು ಭಗವಂತ ಮಾತ್ರ. ಅವನ ಹೆಸರು ಅನಿರುದ್ಧ. ವಿರುದ್ಧ ಇಲ್ಲದೇ ಇರತಕ್ಕಂಥ ಅದಕ್ಕೆ ಅನಿರುದ್ಧ ಅಂತ ಹೆಸರು. ನಮ್ಮ ಬಿಂಬನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಕ್ಕೂ ಬಿಂಬನೇ ಆಗಿದ್ದಾನೆ. ಅವನೇ ನಮ್ಮ ಬಿಂಬನೂ ಆಗಿದ್ದಾನೆ. ಇದು ಅತ್ಯಂತ ಸೂಕ್ಷ್ಮ ವಿಚಾರವಾಗಿತ್ತು. ಆದ್ದರಿಂದ ಭಗವಂತನಿಗೆ, ನಮ್ಮ ಬಿಂಬನಿಗೆ ಅನಿರುದ್ಧ ಎಂದು ಹೆಸರು. ಅತ್ಯಂತ ಸೂಕ್ಷ್ಮತಮ ಎಂದು ಹೆಸರು. ಇದನ್ನು ಒಂದು ವೃಕ್ಷ ಚೇತನದಿಂದ ಕಂಡಾಗ ಜೀವ ಎಂಬತಕ್ಕಂಥವನು ಅನಿರುದ್ಧ ರೂಪವಾಗಿದ್ದಾನೆ ಎಂಬುದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ನಮಗೆ ಬೇರೊಬ್ಬರ ಒಳಗೆ ಒಳ ಹೋಗುವ ಸಾಮರ್ಥ್ಯವಿಲ್ಲ, ಬೇರೊಬ್ಬರು ನಡೆಸತಕ್ಕಂಥ ಸಾಮರ್ಥ್ಯವಿಲ್ಲ. ನಮಗೆ ಸುಖ ಅಥವಾ ದುಃಖವನ್ನು ಪ್ರಕೃತಿಯ ಪದಾರ್ಥಗಳಿಂದ ನಾವು ಅನುಭವಿಸುತ್ತಿದ್ದೇವೆ ಹೊರತು ಬೇರೆಯವರ ಸುಖ ದುಃಖವನ್ನು ಕೊಡುವ ಯೋಗ್ಯತೆ ನಮಗಿಲ್ಲ. ಕೇವಲ ನಾಶಕರವಾದ ಪ್ರಕೃತಿಯಲ್ಲಿ ವೃಕ್ಷವನ್ನು ಕಡಿಯುತ್ತೇವೆ, ಹಿಂಸೆಯನ್ನು ಮಾಡುತ್ತೇವೆ. ಪಶು ಪ್ರಾಣಿ ಇವುಗಳನ್ನು ನಾವು ವಿನಾಶ ಮಾಡುವುದರಿಂದ ನಾವು ಬದುಕಬೇಕು ಎಂಬ ಅಪೇಕ್ಷಿಸುತ್ತೇವೆ. ನಮ್ಮಂತೆ ಆ ಜೀವರು ಬದುಕಬೇಕೆಂದು ಭಗವಂತ ಸೃಷ್ಟಿಸಿದ್ದಾನೆ. ಆದರೆ ನಮ್ಮ ಇರುವಿಕೆಗೆ ಅದು ಪ್ರತಿಬಂಧಕವಾಗಬಹುದು ಅಂತ ಹೇಳಿ ಅದನ್ನು ನಾಶ ಮಾಡುತ್ತೇವೆ. ಹೀಗೆ ನಮಗೆ ದ್ವೇಷ ಇಲ್ಲದಿದ್ದರೂ ಸಹ ನಮ್ಮ ಅಸ್ತಿತ್ವವನ್ನು ಉಳಿದುಕೊಳ್ಳಲು ಅನೇಕ ಜೀವರನ್ನು ನಾವು ದೂರಪಡಿಸುತ್ತೇವೆ. ಇದರಿಂದ ಏನಾಯಿತು? ಆ ದೂರ ಹೋದ ಜೀವರು ನಮ್ಮನ್ನು ಶಪಿಸುತ್ತಾರೆ, ನಮ್ಮಿಂದ ದುಃಖಕ್ಕೆ ಒಳಪಟ್ಟಿರುತ್ತಾರೆ. ಆ ದುಃಖದ ಪರಿಣಾಮ ನಮ್ಮಲ್ಲಿ ಪ್ರತಿಫಲಿಸುತ್ತದೆ, ಮತ್ತೆ ದುಃಖಕರವಾಗುತ್ತದೆ. ಇದು ಜೀವ ಮತ್ತು ಭಗವಂತ ಭಿನ್ನ ಅಂತ ತಿಳಿದಾಗ ಮಾತ್ರ ನಮಗೆ ಸ್ಪಷ್ಟವಾಗುತ್ತದೆ. ಹೊರತು ನಾನೇ ಜೀವ, ವೃಕ್ಷದಲ್ಲಿದ್ದವನೇ ನಾನು ಎಂದು ಯಾರಾದರೂ ತಿಳಿದುಕೊಂಡರೆ ಅದು ಅಲ್ಪಮತಿಯಾಗುತ್ತದೆ. ಅಲ್ಪ ಅಂದರೆ ಏನು? 1 ಕೋಟಿ ಅಂಶದಲ್ಲಿ 1 ಅಂಶವೂ ಅದು ಸತ್ಯವಲ್ಲ. ಅಯಥಾರ್ಥವನ್ನೇ ನಾವು ತಿಳಿದಂತಾಗುತ್ತದೆ. ಅಯಥಾರ್ಥದಿಂದ ಅಜ್ಞಾನವೇ ನಮಗೆ ಬರುತ್ತದೆ. ನಾವು ಸುಖ ಬೇಕು ಅಂತ ಅಪೇಕ್ಷೆ ಮಾಡಿದ್ರು ಸಹ ಎಲ್ಲವೂ ದುಃಖ ಬರಬಹುದಾದಂತಹ ಕರ್ಮದಲ್ಲೇ ತೊಡಗಿದ್ದೇವೆ. ಇದು ನಮಗೆ ಯಾಕೆ ಅರಿವಾಗುವುದಿಲ್ಲ ಅಂದರೆ ಅತ್ಯಂತ ಸೂಕ್ಷ್ಮಮತಿಗಳಾಗಿಲ್ಲ. ಅತ್ಯಂತ ಸೂಕ್ಷ್ಮ ಅಂದರೆ ಅನಿರುದ್ಧ ರೂಪಿ ಪರಮಾತ್ಮ ಮಾತ್ರ. ಇದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ಶ್ರುತಿಯಲ್ಲಿ ಅನಿರುದ್ಧ ನಾಮಕ ಜೀವನ ಪ್ರವೇಶ ವೃಕ್ಷ ಜೀವರಲ್ಲಿ ಆಗಿದೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಅದರಂತೆ ವೃಕ್ಷ ಜೀವನಂತೆ ಮನುಷ್ಯ ಶರೀರವನ್ನು ನಾವು ತಿಳಿಯಬೇಕು. ಮನುಷ್ಯನಲ್ಲಿಯೂ ಸಹ ಬಿಂಬನಾಗಿರ್ತಕ್ಕಂಥ ಅವನು ಅನಿರುದ್ಧ ರೂಪನಾಗಿದ್ದಾನೆ. ಅವನು ಸೂಕ್ಷ್ಮಮತಿಯಾಗಿದ್ದಾನೆ, ಸೂಕ್ಷ್ಮ ರೂಪದಲ್ಲಿದ್ದಾನೆ ಎಂಬುದನ್ನು ತಿಳಿಸಿಕೋಸ್ಕರವಾಗಿ ಪುರಂದರದಾಸರು ವರದರು ಅಂತ ತಿಳಿಸಿಕೊಟ್ಟಿದ್ದಾರೆ. ಯಾರು ವರದರೋ ಅವರಿಗೆ ಸೂಕ್ಷ್ಮ ರೂಪವನ್ನು ಚಿಂತಿಸಲು ಸಾಧ್ಯವಾಗುತ್ತದೆ. ಯಾರು ವರದರಲ್ಲವೋ ಅವರಿಗೆ ಸೂಕ್ಷ್ಮ ರೂಪದ ಚಿಂತನೆಯೇ ಬರುವುದಿಲ್ಲ. ಕೇವಲ ಹಿಂಸಾ ಪ್ರವೃತ್ತರಾಗಿದ್ದವರಿಂದ ಅವರು ಮೃತರಾದ ಕೂಡಲೇ ಅವರು ಪಶುಗಳಾಗುತ್ತಾರೆ. ಕಾಡಿನಲ್ಲಿರತಕ್ಕಂಥ ಅನೇಕ ಪಶುಗಳಲ್ಲಿ ಈ ಜೀವರು ಸತ್ತ ಕೂಡಲೇ ಕೀಟವಾಗುತ್ತಾರೆ, ಮೃಗವಾಗುತ್ತಾರೆ. ಅನೇಕ ವರ್ಷಗಳ ಕಾಲ ಕಾಡಿನಲ್ಲಿ ಇದ್ದು ಬಹಳ ತಮ್ಮ ಕರ್ಮಾನುಸವಾಗಿ ದುಃಖವನ್ನು ಪಡೆಯುತ್ತಾರೆ. ಇದನ್ನು ಸಹ ವಿಷ್ಣು ತತ್ವನಿರ್ಣಯದಲ್ಲಿ ಕೀಟೋವ ಪಶುವ ಕ್ರಿಮಿಯು ಅಂತ ಹೇಳಿ
ಜೀವರು ಯಾತಕ್ಕೋಸ್ಕರವಾಗಿ ಪಶು ರೂಪದಲ್ಲೇ ಹೋಗುತ್ತಾರೆ, ಪಶುವಾಗ್ತಾರೆ ಅಂದರೆ ಅವರು ಮಾಡಿರ್ತಕ್ಕಂಥ ಅಜ್ಞಾನ ರೂಪದಿಂದ ಮಾಡಿರ್ತಕ್ಕಂಥ ವೃಕ್ಷದಲ್ಲಿರ್ತಕ್ಕಂಥ ದೇವರನ್ನು ನಾಶ ಮಾಡಿದ್ರಿಂದ ವೃಕ್ಷಕ್ಕೆ ನಾವು ಹಿಂಸೆ ಮಾಡಿದ ರೂಪವಾಗಿದೆ. ವೃಕ್ಷದಲ್ಲಿ ಭಗವಂತನಿದ್ದಾನೆ, ಅವನು ನಮ್ಮಲ್ಲಿ ಭಿನ್ನನಾಗಿದ್ದಾರೆ, ಅವನ ಪ್ರೇರಣೆಯಿಂದ ನಡೆಯುತ್ತದೆ ಎಂಬತಕ್ಕಂಥ ಸುಜ್ಞಾನ ಇಲ್ಲದವರೆಲ್ಲರೂ ಅಜ್ಞಾನಿಗಳು. ಸುಜ್ಞಾನ ಇರುವುದೇ ವರದರು. ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ ಅಂತ ಹೆಸರಿನಿಂದಲೇ ಯಾವ ಜೀವರಲ್ಲೂ ಸಹ ಕ್ರೂರವಿಲ್ಲದೇ ಇರತಕ್ಕಂಥ ಅವರು ಅಕ್ರೂರ. ಭಗವಂತನ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವರಿಗೆ ಕ್ರೂರತನ ಎಂಬುದು ಮರೆಯಾಗುತ್ತದೆ. ಆದ್ದರಿಂದ ಭಗವತ್ ಪ್ರಜ್ಞೆಯಲ್ಲಿ ಇರುವುದಕ್ಕೋಸ್ಕರವಾಗಿ ವೃಕ್ಷ ದೃಷ್ಟಾಂತವನ್ನು ತೋರಿಸಿ ಶ್ವೇತಕೇತುವಿಗೆ ಭಗವಂತನಿಂದ ಜೀವರು ಭಿನ್ನರಾಗಿದ್ದಾರೆ ಎಂಬುದನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಪುರಂದರದಾಸರು ಬೋಧಿಸಿದ್ದರಿಂದ ಅವರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯೇ ಎಂದು ಹೇಳಿ, ಇಂಥ ವಿಶೇಷವಾದ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮಕ್ಕೆ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಚಿಂತಿಸಬೇಕು, ನಮಸ್ಕರಿಸಬೇಕು, ಪೂಜಿಸಬೇಕು. ಇವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ದೇವತೆಗಳು ಅವ್ಯಕ್ತರಾಗಿ ನಮಗೆ ನಿತ್ಯವೂ ಅನಂತ ಕ್ರಿಯೆಗಳಲ್ಲಿ ನಮ್ಮನ್ನು ಮಾಡಿಸುತ್ತಿರುತ್ತಾರೆ. ನಾವು ಅವರ ಗೊಡವೆಗೆ ಹೋಗುವುದಿಲ್ಲ, ಅವರನ್ನು ಸದಾಕಾಲ ಚಿಂತಿಸಬೇಕು. ಇದೇ ಸೂಕ್ಷ್ಮಮತಿ ಎಂಬತಕ್ಕಂಥದ್ದು. ಎಲ್ಲ ತತ್ವಾಭಿಮಾನಿ ದೇವತೆಗಳಿಂದಲೇ ನಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳು ನಡೆಯುತ್ತಿರುವುದು. ನಾವು ಅದನ್ನು ಸೂಕ್ಷ್ಮವಾಗಿ ಚಿಂತಿಸದೆ ಕೇವಲ ಬಾಹ್ಯ ರೂಪದಲ್ಲಿ ಯಾವುದೋ ಕೆಲವು ಪದಾರ್ಥವನ್ನು ಮಾತ್ರ ನೋಡುತ್ತೇವೆ. ಅದರ ಕೋಟ್ಯಾಂಶದಲ್ಲಿ ಹೆಚ್ಚಿರ್ತಕ್ಕಂಥದ್ದು ದೇವತೆಗಳು. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳನ್ನು ನಾವು ವಿಶೇಷಾಕಾರವಾಗಿ ಚಿಂತಿಸಬೇಕು. ಅವರಲ್ಲಿಯೂ ಸಹ ಶ್ರೇಷ್ಠನಾದ ವಾಯುದೇವರೇ ಜೀವೋತ್ತಮನಾದ್ದರಿಂದ ವಿಷ್ಣುನಾಜ್ಞೆಯಂತೆ ಎಲ್ಲ ಜೀವರಲ್ಲಿ ನಿಂತು ಈ ಸುಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ಮುಖ್ಯ ಗುರು, ಮೂಲಗುರು, ಆದಿಗುರುಗಳಾಗಿದ್ದಾರೆ. ಆಚಾರ್ಯ ಪವನಃ ಅಸ್ಮಾಕಂ ಎಂಬುದು ಶ್ರುತಿ ಪ್ರಸಿದ್ಧವಾಗಿದೆ. ಅಂತ ವಾಯುದೇವರಿಗೆ ಜೀವೋತ್ತಮ ಎಂದು ಹೇಳಿ ನಾವು ನಮಸ್ಕರಿಸಬೇಕು. ಅವರ ಅನುಗ್ರಹಕ್ಕೋಸ್ಕರವಾಗಿ ನಾವು ಸದಾಕಾಲ ಅವರನ್ನು ಪ್ರಾರ್ಥಿಸಬೇಕು. ಆ ದೇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನೇ ಅನಿರುದ್ಧ ನಾಮಕ, ಹರಿನಾಮಕ, ನರಸಿಂಹ ನಾಮಕ. ಎಲ್ಲ ಭಗವಂತ ನಾಮಕವು ನಮ್ಮ ಬಿಂಬನಲ್ಲೇ ನಾವು ಅನ್ವಯ ಮಾಡಿಕೊಳ್ಳಬೇಕು. ಒಂದೊಂದು ನಾಮವನ್ನು ನಾವು ನೋಡಿದಾಗಲೂ ಬಿಂಬನ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಇದೆಲ್ಲ ಕಾರ್ಯಗಳು ಬಿಂಬನ ಕಾರ್ಯವೇ. ಬಿಂಬೈವ ಕ್ರಿಯಾವಾನ್ನತು ಪ್ರತಿಬಿಂಬ ಎಂಬುದನ್ನು ನಾವು ತಿಳಿದಾಗ ನಾವು ದೇವತೆಗಳಾಗಲಿ ವಾಯುದೇವರಾಗಿರುವರೆಲ್ಲರೂ ಸಹ ಪ್ರತಿಬಿಂಬರೇ. ಬಿಂಬ ಭಗವಂತ ಮಾತ್ರ. ಅವನು ಏಕಏವ ಅನಂತರೂಪಿ. ಇವನನ್ನು ನಾವು ಸ್ಮರಣೆ ಮಾಡುವುದರಿಂದ ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಎಂಬುದಾಗಿ ಎಲ್ಲ ಅಣು ಪ್ರವೇಶದಲ್ಲಿ ತೃಣ ಜೀವರಲ್ಲೂ ಸಹ ಅಣು ಪ್ರವೇಶ ಎಂಬುದು ಜಡ, ತೃಣ ಎಂಬುದು ಜೀವರಲ್ಲಿ. ಎಲ್ಲ ಜೀವರಲ್ಲೂ ಎಲ್ಲ ಜಡ ಪದಾರ್ಥಗಳಿಗೂ ಭಗವಂತನಿದ್ದಾನೆ. ಅದೇ ಪ್ರಪಂಚೋ ಭೇದ ಪಂಚಕಃ ಎಂಬುದನ್ನು ಈ ಗ್ರಂಥದಲ್ಲಿ ತಿಳಿಸಿಕೊಟ್ಟಿರುವುದು ಉದ್ದೇಶ ಅದೇ. ಎಲ್ಲರಲ್ಲೂ ಭಗವಂತನಿದ್ದಾನೆ ಎಂಬ ಶ್ರೇಷ್ಠ ಜ್ಞಾನವನ್ನು ಸದಾಕಾಲ ಇಟ್ಟುಕೊಂಡಿರುವುದೇ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇಂತಹ ಬಿಂಬನಿಗೆ ನಾವು ಹೇಗೆ ಪ್ರತೀಕಾರವನ್ನು ಮಾಡುವುದು? ಅವನ ಅನುಗ್ರಹಕ್ಕೋಸ್ಕರವಾಗಿ ನಾವು ಏನೇನು ಸಮರ್ಪಿಸಬೇಕು ಎಂದರೆ, ಅವನು ನಿತ್ಯ ಮುಕ್ತನಾದ್ದರಿಂದ, ನಿತ್ಯ ತೃಪ್ತನಾದ್ದರಿಂದ ಅವನಿಗೆ ನಾವು ಕೊಡತಕ್ಕಂಥ ಯೋಗ್ಯತೆ ನಮಗೇನೂ ಇಲ್ಲ. ಕೇವಲ ಅವನ ಉಪಕಾರ ಸ್ಮರಣೆಯನ್ನು ಹೇಗೆ ಮಾಡುವುದು ಅದನ್ನು ಸಹ ವೇದ ಉಪನಿಷತ್ತು ನಮಗೆ ತಿಳಿಸಿಕೊಟ್ಟಿರುವಂತೆ ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೇಮ,
ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯರನ್ಮಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.